ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಲೆಮನ್ ರೈಸನ್ನು ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಎಲ್ಲರೂ ಕೂಡ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಆಗಿದೆ. ಒಬ್ಬೊಬ್ಬರು ಒಂದೊಂದು ವಿಧಾನಗಳಲ್ಲಿ ಈ ರೆಸಿಪಿಯನ್ನು ಡಿಫ್ರೆಂಟಾಗಿ ಮಾಡ್ತಾರೆ. ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ಮಾಡುವಂಥ ವಿಧಾನದ ಮೂಲಕ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು, ಏನೇನು ಬೇಕೋ ನೋಡೋಣ. ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಒಂದು 10 ಗೋಡಂಬಿ ತೆಗೆದುಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಒಂದು ದೊಡ್ಡ ಹೆಚ್ಚಿದಂಥ ಒಂದು ಈರುಳ್ಳಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಅರ್ಧ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಪಾತ್ರೆಯನ್ನು ಬಿಸಿಗಿಟ್ಟು ಒಂದು 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಫಸ್ಟು ಶೇಂಗಾವನ್ನು ಫ್ರೈ ಮಾಡ್ಕೊಳ್ಬೇಕು. ಕೆಲವರು ಡೈರೆಕ್ಟಾಗಿ ಶೇಂಗಾವನ್ನು ಹಾಕ್ತಾರೆ. ಆ ರೀತಿ ಹಾಕೋದಕ್ಕಿಂತ ಈ ರೀತಿ ನೀವು ಎಣ್ಣೆಯಲ್ಲಿ ಶೇಂಗಾವನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು ಹಾಕಿದ್ರೆ ಚಿತ್ರಾನ್ನದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಗೋಡಂಬಿಯನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಶೇಂಗಾವನ್ನು ಇಷ್ಟಪಡುವವರು ನೀವು ಜಾಸ್ತಿ ಹಾಕ್ಕೊಳ್ಬೋದು. ಈಗ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸು ಹಾಕ್ತಿದ್ದೀನಿ. ಹಸಿಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಈಗ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಈಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹಾಕೋದ್ರಿಂದ ಸೊಪ್ಪು ಹಸಿಯಾಗಿರುತ್ತೆ. ಆ ಹಸಿ ಫ್ಲೇವರ್ ಅನ್ನೋದು ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿದ್ದೀನಿ. ಅರಿಶಿಣವನ್ನು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ. ಯಾಕಂದರೆ ಜಾಸ್ತಿ ಹಾಕಿದ್ರೆ ತುಂಬ ಎಲ್ಲೋ ಕಾಣುತ್ತೆ ಚಿತ್ರಾನ್ನ. ಸ್ವಲ್ಪ ಹಾಕೋದ್ರಿಂದ ಲೆಮನ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಬರುತ್ತೆ ನಿಮ್ಮ ಚಿತ್ರಾನ್ನ. ಹಾಗಾಗಿ ಸ್ವಲ್ಪ ಹಾಕಿ. ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಮ್ಮ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಬಿಸಿ ಬಿಸಿಯಾದ ರೈಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರೈಸು ಉದುರುದ್ರಾಗಿರಬೇಕು ಚಿತ್ರಾನ್ನಕ್ಕೆ. ಈಗ ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡಿರುವ ಶೇಂಗಾ ಮತ್ತು ಗೋಡಂಬಿಯನ್ನು ಕೂಡ ಹಾಕಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ, ಗೊಜ್ಜೆಲ್ಲ ರೈಸಿಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಚಿತ್ರಾನ್ನವನ್ನು ಮಾಡೋದು, ಅದು ಇದೇ ಟೇಸ್ಟನ್ನು ಕೊಡುತ್ತೆ. ನೀವು ಇದಕ್ಕೆ ತುಪ್ಪವನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ತುಪ್ಪವನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಡಿಫ್ರೆಂಟಾಗಿ ರುಚಿಯಾಗಿ ಬರುತ್ತೆ. ನೋಡಿ, ಬಿಸಿ ಬಿಸಿಯಾದಂಥ ಲೆಮನ್ ರೈಸ್ ರೆಡಿಯಾಗಿದೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.